ವೀಕ್ಷಕರೇ, ಮನೆ ಕಟ್ಟುವ ಮುನ್ನ ಈ ಸರಳ ವಾಸ್ತುಗಳನ್ನು ತಿಳಿಯದಿದ್ದರೆ ಪಶ್ಚಾತ್ತಾಪ ಖಚಿತ. ನಿಮ್ಮ ಮನೆ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂತೋಷ ತುಂಬಿರಬೇಕೆಂದು ಪ್ರತಿಯೊಬ್ಬರ ಆಸೆ. ಆದರೆ ಮನೆ ಕಟ್ಟುವಾಗ ಕೆಲವು ಸಣ್ಣ ಸಣ್ಣ ವಾಸ್ತು ಸಲಹೆಗಳನ್ನು ಪಾಲಿಸಿದರೆ ಆ ಮನೆಯಲ್ಲಿ ಒಳ್ಳೆಯ ಶಕ್ತಿ ಹರಿದು ಬರುತ್ತದೆ. ಜೀವನ ಇನ್ನೂ ಸುಂದರವಾಗುತ್ತದೆ. ಮನೆ ಕಟ್ಟುವುದು ಕೇವಲ ಗೋಡೆಗಳು ಮತ್ತು ಕಲ್ಲುಗಳಿಂದ ನಿರ್ಮಾಣವಾಗುವುದಲ್ಲ. ಅದು ನಮ್ಮ ಜೀವನದ ಶಕ್ತಿ ಕೇಂದ್ರ. ವಾಸ್ತುಶಾಸ್ತ್ರವು ಪ್ರಕೃತಿ ತತ್ವಗಳ ಸಮತೋಲನವನ್ನು ಕಲಿಸಿ ಮನೆಯಲ್ಲಿ ಶಾಂತಿ, ಐಶ್ವರ್ಯ ಮತ್ತು ಆರೋಗ್ಯವನ್ನು ನೀಡುತ್ತದೆ. ಆದುದರಿಂದ ಮನೆ ಕಟ್ಟುವ ಮುನ್ನ ಕೆಲವು ಸರಳವಾದ ವಾಸ್ತು ಸಲಹೆಗಳನ್ನು ತಿಳಿದುಕೊಂಡರೆ ಅದು ದೇವರ ಅನುಗ್ರಹವನ್ನು ಆಹ್ವಾನಿಸಿದಂತೆ ಆಗುತ್ತದೆ. ಒಂದು ಮನೆಯ ಬಾಗಿಲು ಸರಿಯಾದ ದಿಕ್ಕಿನಲ್ಲಿದ್ದರೂ ಜೀವನದಲ್ಲಿ ಸೌಭಾಗ್ಯ ಹರಿದು ಬರುತ್ತದೆ. ಒಂದು ಕೋಣೆಯಲ್ಲಿನ ತಪ್ಪಾದ ವ್ಯವಸ್ಥೆ ಜೀವನದಲ್ಲಿ ಅಶಾಂತಿ ತರಬಹುದು. ಇಂತಹ ದೈವಿಕ ರಹಸ್ಯಗಳನ್ನು ತಿಳಿಯುವುದೇ ವಾಸ್ತು. ಇಂದಿನ ವಿಡಿಯೋದಲ್ಲಿ ನೀವು ಆ ಮನೆ ಕಟ್ಟುವಾಗ ತಪ್ಪದೇ ಪಾಲಿಸಬೇಕಾದ ಸರಳ ವಾಸ್ತು ಸಲಹೆಗಳನ್ನು ತಿಳಿದುಕೊಳ್ಳಿ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಿಳಿಯಿರಿ. ಬಹುಮುಖ್ಯವಾಗಿ ಮೊದಲಿಗೆ ಸೈಟ್ ಆಯ್ಕೆ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಮನೆಯ ಸಕಾರಾತ್ಮಕತೆಯಲ್ಲಿ ವಾಸ್ತು ಪ್ರಕಾರ ಮನೆಯ ದಿಕ್ಕು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಹೀಗಾಗಿ ವಸತಿ ಸ್ಥಳಕ್ಕಾಗಿ ಭೂಮಿಯನ್ನು ನೀವು ಖರೀದಿಸುತ್ತಿದ್ದಾಗ ಅಥವಾ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾಗ ಪ್ಲಾಟ್ನ ವಾಸ್ತುವನ್ನು ನೋಡುವುದು ಮತ್ತು ವಾಸ್ತು ಪ್ರಕಾರ ಮುಂದಿನ ತೀರ್ಮಾನ ಮಾಡುವುದು ಉತ್ತಮ. ಸೈಟ್ ಓರಿಯೆಂಟೇಷನ್, ಮಣ್ಣಿನ ಪ್ರಕಾರ, ಪ್ಲಾಟ್ ಆಕಾರ ಮತ್ತು ಹೆಚ್ಚಿನ ವಿಷಯಗಳ ಕುರಿತು ಇವು ಸಣ್ಣ ವಿಚಾರಗಳೆನ್ನದೇ ಕಾಳಜಿಯಿಂದ ಪ್ರಾಮುಖ್ಯತೆ ಕೊಡಬೇಕು. ಬೀದಿ ಶೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ಲಾಟ್ಗೆ ರಸ್ತೆ ಹೊಂದಿಕೊಂಡಿರುವುದನ್ನು ಬೀದಿ ಶೂಲ ಎಂದು ಕರೆಯಲಾಗುತ್ತದೆ. ಕೆಲವು ಬೀದಿ ಶೂಲಗಳು ಸಕಾರಾತ್ಮಕತೆಯನ್ನು ತರುತ್ತವೆ ಮತ್ತು ಇತರ ಬೀದಿ ಶೂಲಗಳು ನಕಾರಾತ್ಮಕ ಶಕ್ತಿಯನ್ನು ಮನೆಗೆ ತರುತ್ತವೆ. ಈಶಾನ್ಯದ ಉತ್ತರದಲ್ಲಿ, ಈಶಾನ್ಯದ ಪೂರ್ವದಲ್ಲಿ ಬೀದಿ ಶೂಲಗಳನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಆದರೆ ಆಗ್ನೇಯದಿಂದ ದಕ್ಷಿಣಕ್ಕೆ, ವಾಯವ್ಯದ ಪಶ್ಚಿಮಕ್ಕೆ ಇರುವುದನ್ನು ಇದ್ದುದರಲ್ಲಿಯೇ ಕಡಿಮೆ ಅಂದರೆ ಮಧ್ಯಮ ಎಂದು ಪರಿಗಣಿಸಲಾಗುತ್ತದೆ. ಇದಿಷ್ಟು ಬೀದಿ ಶೂಲಗಳ ಬಗ್ಗೆ ಮಾಹಿತಿ. ನೀರಿನ ಮೂಲಗಳ ಬಗ್ಗೆ ತಿಳಿಯೋಣ. ಮನೆ ವಾಸ್ತುವನ್ನು ಪರಿಗಣಿಸುವಾಗ ನೀರಿನ ಮೂಲಗಳನ್ನು ತಿಳಿದುಕೊಳ್ಳಬೇಕಾದುದು ಮತ್ತೊಂದು ಅಂಶವಾಗಿದೆ. ಈಶಾನ್ಯವು ಟ್ಯಾಂಕುಗಳು, ಬಾವಿಗಳು ಅಥವಾ ಇತರ ಯಾವುದೇ ನೀರಿನ ಮೂಲಗಳಿಗೆ ಒಳ್ಳೆಯ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಮನೆಗಳಲ್ಲಿ ಉತ್ತರ ದಿಕ್ಕನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆದುದರಿಂದ ಅದನ್ನು ಖಾಲಿ ಬಿಡಬೇಕು. ಖಾಲಿ ಜಾಗವು ನೀರಿನ ತೊಟ್ಟಿಗಳಿಗೆ ಅವಕಾಶ ಕಲ್ಪಿಸುತ್ತದೆ. ಅದು ಸಕಾರಾತ್ಮಕ ಪರಿಣಾಮವನ್ನು ನೀಡುತ್ತದೆ. ಮನೆಯ ಪ್ರವೇಶ ದ್ವಾರಕ್ಕೆ ವಾಸ್ತುವನ್ನು ತಿಳಿಯೋಣ. ಮುಖ್ಯ ದ್ವಾರದ ವಾಸ್ತು ನಿಮ್ಮ ಮನೆಯ ಪ್ರವೇಶ ದ್ವಾರದ ಪ್ರಮುಖ ಅಂಶವಾಗಿದೆ. ಮುಖ್ಯ ಬಾಗಿಲು ಯಾವಾಗಲೂ ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿರಬೇಕು. ಮುಖ್ಯ ಬಾಗಿಲನ್ನು ಉತ್ತಮ ಗುಣಮಟ್ಟದ ಮರದ ಕಟ್ಟಿಗೆಯಿಂದ ನಿರ್ಮಿಸಬೇಕು. ಜೊತೆಗೆ ಅದು ಅತ್ಯಂತ ಆಕರ್ಷಕವಾಗಿ ಕಾಣಬೇಕು. ಮುಖ್ಯ ದ್ವಾರದ ಹೊರಗೆ ಯಾವುದೇ ಕಾರಂಜಿಗಳನ್ನು ಅಥವಾ ಯಾವುದೇ ಇತರ ಜಲಕೇಂದ್ರಿತ ಅಲಂಕಾರಿಕಗಳನ್ನು ಮಾಡಬೇಡಿರಿ. ಲಿವಿಂಗ್ ರೂಮ್ ವಾಸ್ತುವಿನ ಬಗ್ಗೆ ತಿಳಿದುಕೊಳ್ಳೋಣ. ಮನೆಯಲ್ಲಿನ ಹೆಚ್ಚಿನ ಚಟುವಟಿಕೆಗಳು ನಡೆಯುವ ಸ್ಥಳವು ಲಿವಿಂಗ್ ರೂಮ್ ಆಗಿರುತ್ತದೆ. ಇದು ನಿಮ್ಮ ಮನೆಯ ಕುರಿತು ಮೊದಲ ಅಭಿಪ್ರಾಯವನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಇದು ಅಸ್ತವ್ಯಸ್ತ ರಹಿತವಾಗಿದೆ ಎಂಬುದನ್ನು ಮನಗಾಣಿರಿ. ಇದು ಪೂರ್ವ, ಉತ್ತರ ಅಥವಾ ಈಶಾನ್ಯಕ್ಕೆ ಮುಖ ಮಾಡಿರಬೇಕು. ಲಿವಿಂಗ್ ರೂಮ್ನ ಪಶ್ಚಿಮ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಭಾರವಾದ ಪೀಠೋಪಕರಣಗಳನ್ನು ಇಡಬೇಕು. ಮಾಸ್ಟರ್ ಬೆಡ್ರೂಮ್ನ ಬಗ್ಗೆ ತಿಳಿದುಕೊಳ್ಳೋಣ. ಪರಿಪೂರ್ಣವಾಗಿ ಹೇಳುವುದಾದರೆ ನೈಋತ್ಯ ದಿಕ್ಕಿನಲ್ಲಿ ಬೆಡ್ರೂಮ್ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕೊಡುವುದು ಖಚಿತಪಡಿಸುತ್ತದೆ. ಬೆಡ್ರೂಮಿನ ನೈಋತ್ಯ ಮೂಲೆಯಲ್ಲಿ ಹಾಸಿಗೆಯನ್ನು ಇಡಬೇಕು. ಹಾಸಿಗೆಯ ಮುಂದೆ ಕನ್ನಡಿ ಅಥವಾ ಟಿವಿಯನ್ನು ಇಡಲೇಬಾರದು. ಮಕ್ಕಳ ರೂಮ್ ಅಥವಾ ಗೆಸ್ಟ್ ರೂಮ್ನ ಬಗ್ಗೆ ತಿಳಿಯೋಣ. ಮಕ್ಕಳಿಗಾಗಿ ರೂಮ್ ಈಶಾನ್ಯ ದಿಕ್ಕಿನಲ್ಲಿರಬೇಕು, ಏಕೆಂದರೆ ಅದು ಬುದ್ಧಿವಂತಿಕೆ, ಶಕ್ತಿ ಮತ್ತು ಸಾಮರ್ಥ್ಯದ ಗುಣವನ್ನು ಒದಗಿಸುತ್ತದೆ. ಹಾಸಿಗೆಯನ್ನು ಒಂದೇ ದಿಕ್ಕಿನಲ್ಲಿ ಇಡುವುದರಿಂದ ಮಗುವಿಗೆ ಸಕಾರಾತ್ಮಕತೆ ದೊರೆಯುತ್ತದೆ. ಇನ್ನು ಅಡಿಗೆ ಮನೆಯ ವಾಸ್ತುವಿನ ಬಗ್ಗೆ ತಿಳಿಯೋಣ. ಅಡುಗೆ ಮನೆ ಮಾಡಲಿಕ್ಕೆ ಆಗ್ನೇಯ ದಿಕ್ಕು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಅಡುಗೆ ಮನೆಯ ಗೋಡೆಗಳಿಗೆ ಹಳದಿ, ಗುಲಾಬಿ, ಕಿತ್ತಳೆ, ಕೆಂಪು ಮತ್ತು ಕಪ್ಪು
ಮುಂತಾದ ಗಾಢವಾದ ಬಣ್ಣಗಳನ್ನು ಆರಿಸಿ ಸ್ಟವ್ ಅನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. ಇನ್ನು ಡೈನಿಂಗ್ ಹಾಲ್ನ ಬಗ್ಗೆ ತಿಳಿಯೋಣ. ಸರಿಯಾಗಿ ಹೇಳಬೇಕೆಂದರೆ ಪೂರ್ವ, ಪಶ್ಚಿಮ ಅಥವಾ ಉತ್ತರ ದಿಕ್ಕುಗಳಿಗೆ ಮುಖ ಮಾಡಿ ಊಟ ಮಾಡಬೇಕು. ನಿತ್ಯವೂ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿಕೊಂಡು ಊಟ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಅಥವಾ ಎದುರಾಗಬಹುದಾದ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತದೆ. ಡೈನಿಂಗ್ ಟೇಬಲ್ ಚೌಕಾಕಾರ ಅಥವಾ ಆಯತಾಕಾರವಾಗಿರಬೇಕು ಮತ್ತು ದುಂಡಗೆ ಅಥವಾ ಇನ್ಯಾವುದೇ ಅನಿಯಮಿತ ಆಕಾರದಲ್ಲಿ ಇರಲೇಬಾರದು. ಪೂಜಾ ಕೋಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ವ ಅಥವಾ ಈಶಾನ್ಯ ದಿಕ್ಕು ಪೂಜಾ ಅಥವಾ ಪ್ರಾರ್ಥನಾ ಕೋಣೆಗೆ ಸೂಕ್ತವಾಗಿದೆ. ಪವಿತ್ರ ಪೂಜಾ ವೇದಿಕೆಯನ್ನು ಮಾಡಿರಿ ಮತ್ತು ಅದನ್ನು ಮೇಣಬತ್ತಿಗಳು ಅಥವಾ ಊದಬತ್ತಿಗಳಿಂದ ಅಲಂಕರಿಸಿ. ಪೂಜಾ ಕೋಣೆಯ ಗೋಡೆಗಳಿಗೆ ಬಿಳಿ, ತಿಳಿಬೂದು, ಹಳದಿ, ತಿಳಿ ಹಳದಿ ಅಥವಾ ಹಸಿರು ಬಣ್ಣಗಳನ್ನು ಆಯ್ಕೆ ಮಾಡಿರಿ. ಬಾತ್ರೂಮ್ ಅಥವಾ ಶೌಚಾಲಯಗಳು. ವಾಸ್ತು ಪ್ರಕಾರ ವಾಶ್ ಬೇಸಿನ್ ಮತ್ತು ಶವರ್ಗಳನ್ನು ಬಾತ್ರೂಮ್ನ ಪೂರ್ವ, ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಇರಬೇಕು. ಬಾತ್ರೂಮ್ ಮತ್ತು ಶೌಚಾಲಯದಲ್ಲಿ ನೀರು ಹರಿದು ಹೋಗಲು ಮತ್ತು ಒಳಚರಂಡಿಯ ವ್ಯವಸ್ಥೆಯೂ ಇರಬೇಕಾದ ವಾಸ್ತು ದಿಕ್ಕು ಉತ್ತರ, ಪೂರ್ವ ಅಥವಾ ಈಶಾನ್ಯವಾಗಿದೆ. ಬಾಲ್ಕನಿಗಳು. ಬಾಲ್ಕನಿಗಳನ್ನು ಮನೆಯ ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನಿರ್ಮಿಸಬೇಕು. ಮನೆಯ ನೈಋತ್ಯ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಬಾಲ್ಕನಿಯನ್ನು ಯಾರೂ ಹೊಂದಿರಬಾರದು. ನಿಮ್ಮ ಮನೆಯಲ್ಲಿ ಸಂತೋಷ, ಯಶಸ್ಸು ಮತ್ತು ಉತ್ತಮ ಆರೋಗ್ಯದಿಂದ ತುಂಬಿರುವುದನ್ನು ಖಚಿತಪಡಿಸಿಕೊಳ್ಳಲು ಮನೆಗಾಗಿ ಈ ವಾಸ್ತು ಸಲಹೆಗಳನ್ನು ಅಳವಡಿಸಿಕೊಳ್ಳಬೇಕು. ವೀಕ್ಷಕರೇ, ವಾಸ್ತು ಎಂದರೆ ಕೇವಲ ನಿಯಮಗಳ ಪುಸ್ತಕವಲ್ಲ, ಅದು ದೈವಿಕ ಶಕ್ತಿ ಹರಿಯುವ ದಾರಿಯಾಗಿದೆ. ಮನೆ ಕಟ್ಟುವಾಗ ಈ ಸರಳ ವಾಸ್ತು ಸಲಹೆಗಳನ್ನು ಪಾಲಿಸಿದರೆ ನಿಮ್ಮ ಮನೆ ಕೇವಲ ವಾಸ್ತು ಸ್ಥಳವಲ್ಲ, ದೇವರ ಆಶೀರ್ವಾದದಿಂದ ತುಂಬಿದ ಮಂದಿರವಾಗುತ್ತದೆ. ಎಲ್ಲರ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯ ತುಂಬಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ತಮ್ಮಲ್ಲಿ ಕೋರಿಕೆ. ಈ ಮಾಹಿತಿಯು ನಿಮಗೆ ಖಂಡಿತವಾಗಿಯೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.